ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿ ತಿಬ್ಬೇಗೌಡ ಅವರನ್ನ ಈ ಬಾರಿ ಶಿಕ್ಷಕರು ಬೆಂಬಲಿಸುವಂತೆ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಮತಯಾಚನೆ ಮಾಡಿದರು. ಪಟ್ಟಣದ ನವೋದಯ ವಿದ್ಯಾಮಂದಿರದಲ್ಲಿ ಶನಿವಾರ ವಿಧಾನ ಪರಿಷತ್ ಚುನಾವಣೆಯ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿ ತಿಬ್ಬೇಗೌಡ ಪರ ಮತಯಾಚನೆ ಮಾಡಿ ಮಾತನಾಡಿ, ಸತತ 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಮರಿ ತಿಬ್ಬೇಗೌಡ ಉಪಸಭಾಪತಿಗಳಾಗಿ ಅನುಭವಿ ರಾಜಕಾರಣಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಬಾರಿ ಸುಭದ್ರವಾಗಿ 5 ವರ್ಷ ಪೂರೈಸಲಿದ್ದು, ಸರ್ಕಾರಕ್ಕೆ ಪೂರಕವಾಗಿ ಶಿಕ್ಷಕರು ಸ್ಪಂದಿಸಿದ್ದಲ್ಲಿ ಅವರ ನೋವು ನಲಿವಿಗೆ ಜೊತೆಯಾಗಿರುತ್ತೇವೆ. ಸಿದ್ದರಾಮಯ್ಯನವರು ಉತ್ತಮ ಆಡಳಿತ ನೀಡುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದ ಭರವಸೆಯಂತೆ ನಡೆದುಕೊಂಡಿದ್ದು, 5 ಗ್ಯಾರಂಟಿಗಳ ಯೋಜನೆಯನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಕರ ಶ್ರೇಯೋಭಿವೃದ್ಧಿಗೆ ಸದಾ ಸ್ಪಂದಿಸಲು ಸರ್ಕಾರ ಮುಂದಾಗಿದ್ದು, 5ನೇ ಬಾರಿಗೆ ವಿಧಾನ ಪರಿಷತ್ ಪ್ರವೇಶಿಸಲು ಮರಿ ತಿಬ್ಬೇಗೌಡರಿಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಮರಿ ತಿಬ್ಬೇಗೌಡರು 4ನೇ ಸಲ ಗೆದ್ದು 5ನೇ ಸಲ ಸ್ಪರ್ಧೆ ಮಾಡಿಸಿದೆ. ನನಗೆ ಇವರು ಬಹುಶಃ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಗೊತ್ತು. ನನಗೆ ಮೈಸೂರು ಆ ಕಾಲಕ್ಕೆ ಒಬ್ಬ ಒಳ್ಳೆ ಸ್ಟೂಡೆಂಟ್ ಲೀಡರ್ ಆಗಿದ್ದಂಥ ಮನುಷ್ಯ ಮರಿ ತಿಬ್ಬೇಗೌಡ. ನನ್ನ ಜೊತೆ ಸಿಂಡಿಕೇಟ್ ಸದಸ್ಯ ಕೂಡ ಆಗಿದ್ದರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿಧಾನಸೌಧದಲ್ಲಿ ಕೂಡ ಇವರು ಹಲವಾರು ವರ್ಷ ನನ್ನ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿ ಒಡನಾಟ ಮಾಡಿದವರು. ಭಾಳ ದಕ್ಷ. ಅಧ್ಯಾಪಕರ ಸಮಸ್ಯೆ ಬಂದಾಗ, ರಾಜ್ಯದ ಸಮಸ್ಯೆ ಬಂದಾಗ ಖಂಡಿತ ಅದಕ್ಕೆ ಸ್ಪಂದಿಸ್ತಕ್ಕಂಥ ಯೋಗ್ಯತೆ, ಅರ್ಹತೆ ಇರ್ತಕ್ಕಂಥ ಮನುಷ್ಯ. ಬಟ್ ಇವತ್ತಿನ ದಿನಮಾನಗಳು ಏನಾಗ್ತಾ ಇದೆ ಅಂದರೆ, ಎಲ್ಲ ದುಡ್ಡಿರೋರ ಮನೆ ಹುಡಿಕೊಂಡು ಹೋಗ್ತಾವ್ರೆ ಚುನಾವಣೆಗೆ ಅಭ್ಯರ್ಥಿ ಮಾಡೋದಕ್ಕೆ. ಒಂದು ವಾಮ ಮಾರ್ಗ ಹಿಡಿತಿದ್ದಾರೆ ಇತ್ತೀಚೆಗೆ ಎಲ್ಲ ಥರದ ಮತದಾರರು. ಬರೀ ಪದವೀಧರ ಕ್ಷೇತ್ರ ಅಂತಲ್ಲ, ಟೋಟಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ದುಡ್ಡಿನ ಕಡೆ ನೋಡ್ತಾ ಇದೆಯೇನೋ ಅನ್ನೋ ಭಾವನೆ ಬರ್ತಾ ಇದೆ ಜನಸಾಮಾನ್ಯರಿಗೆ. ದಯಮಾಡಿ ಇಂಥ ಸಂದರ್ಭದಲ್ಲಿ ಮರಿ ತಿಬ್ಬೇಗೌಡನಂಥ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಮನುಷ್ಯ, ಅನುಭವಿ ವಿಧಾನ ಪರಿಷತ್ ಸದಸ್ಯ, ಸಿಂಡಿಕೇಟ್ ಸದಸ್ಯ ಆಗಿದ್ದವರು, ಇವರಿಗೆ ಮೊದಲನೇ ಪ್ರಾಶಸ್ತ್ಯ ಓಟನ್ನು 4 ಜಿಲ್ಲೆಯಿಂದ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ನಾನು. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಇಲ್ಲಿ ಏನು 4 ಕ್ಷೇತ್ರ ಕೇಳಿವತ್ತು ಈ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು. 4 ಕ್ಷೇತ್ರದ ಎಲ್ಲ ಅಧ್ಯಾಪಕರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥ ಮತದಾರರಲ್ಲಿ ನಾನು ವಿನಂತಿ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಿಂದ ಹೆಚ್ಚಿನ ಒತ್ತಾಸೆಯನ್ನು ಕೊಡಬೇಕು. ಮರಿ ತಿಬ್ಬೇಗೌಡರಿಗೆ ಗೆಲ್ಲಿಸ್ಕೊಡ್ಬೇಕು. ಇವತ್ತು ನಮ್ಮದೇ ಸರ್ಕಾರ ಇದೆ.